ಅಥರ್ವ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಪ್ರೆಸೆಂಟ್ಸ್ ಸುಲಭದ ಸೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ನಾನೊಂದು ಸೈಟ್ ಖರೀದಿ ಮಾಡಬೇಕು, ಸ್ವಂತದ್ದೊಂದು ಮನೆ ಕಟ್ಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು. ಶ್ರೀಮಂತರಿಗೆ ಅದು ಸುಲಭದ ತುತ್ತಾದ್ರೆ, ಕೆಳವರ್ಗದವರಿಗೆ, ಮಧ್ಯಮ ವರ್ಗದವರಿಗೆ ಅದೊಂದು ದೊಡ್ಡ ಕನಸು. ಅದನ್ನು ಈಡೇರಿಸ್ಕೊಳ್ಬೇಕು ಅನ್ನೋ ಅವರ ಹೋರಾಟದಲ್ಲೇ ಜೀವನ ಅರ್ಧ ಆಗೋಗಿರುತ್ತೆ. ಸೊ ಅಂತ ಹುಡುಕಾಟದಲ್ಲಿರೋರಿಗೆ ಈ ಕಾರ್ಯಕ್ರಮ ಬಹುಶಃ ಉಪಯುಕ್ತ ಆಗಬಹುದು ಅಂತ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅಥರ್ವ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ನ ಸದ್ಯದ ಪ್ರಾಜೆಕ್ಟ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಅಥರ್ವ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಚೇತನ್ ಗೌಡ ವೈಎಂ ಕಾರ್ಯಕ್ರಮದಲ್ಲಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ನನಗಾಗಲೇ ಹೇಳಿದಾಗೆ ನಾನೊಂದು ನಿವೇಶನ ಮಾಡಬೇಕು ಅನ್ನೋದು ಒಂದು ಕನಸು. ಇನ್ನು ಬೆಂಗಳೂರಲ್ಲಿ ಅಥವಾ ಬೆಂಗಳೂರಿನ ಅಕ್ಕಪಕ್ಕದಲ್ಲಿ ಮಾಡಬೇಕು ಅನ್ನೋದು ಅದಕ್ಕೆ ಸವಾಲು ಅಂತ ಹೇಳಬೇಕು. ಅಷ್ಟು ಕಷ್ಟ ಇದೆ, ಮತ್ತು ಬೆಲೆ ಕೇಳಿದ್ರೇ ಭಯ ಆಗುತ್ತಪ್ಪ ಅನ್ನೋ ಪರಿಸ್ಥಿತಿ. ಸೊ ಹೀಗಿರುವಾಗ ಅಥರ್ವ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಯಾವ ರೀತಿ ಲೇಔಟ್ಗಳನ್ನು ಡೆವಲಪ್ ಮಾಡಿ ಜನರಿಗೆ ಕೊಡ್ತಾ ಇದೆ ಆ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ಬಿಡಿ. ಖಂಡಿತ. ನಮ್ಮ ಸಂಸ್ಥೆ ಬಂದು ನಾಗರಬಾವಿ ಔಟರ್ ರಿಂಗ್ ರೋಡ್ ಮಾಳಗಾಳದಲ್ಲಿರೋದು. ನಾವು ಒಂದು 5 ಇಯರ್ಸಿಂದ ನಾಗರಬಾವಿಲೇ ಇದ್ದೀವಿ. ಅಲ್ಲಿ ಬಂದು ಆ್ಯಕ್ಚುಲಿ ಒಂದು 12 to 13 ಪ್ರಾಜೆಕ್ಟ್ನ ನಾವು ಆಲ್ಮೋಸ್ಟ್ ಒಂದು 5 ಇಯರ್ಸಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಒಂದು ಗ್ರಾಹಕರಿಗೆ ಬಂದು ಒಂದು 1000 ಸೈಟ್ವರೆಗೂ ನಾವು ಆಲ್ರೆಡಿ ಅಲರ್ಟ್ ಮಾಡಿಕೊಟ್ಟು ರಿಜಿಸ್ಟರ್ ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ಓಕೆ. ಸೊ ಇನ್ನು ಸದ್ಯದ ಪ್ರಾಜೆಕ್ಟ್ ಅಂದರೆ ಈಗ ನೀವು ಪ್ರಸ್ತುತ ಎಲ್ಲಿ ಸೈಟ್ಗಳು ಅವೈಲೇಬಲ್ ಇದೆ, ನಿಮ್ಮ ಹೊಸ ಲೇಔಟ್ ಯಾವುದು, ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಈಗ ನಾವು ಪ್ರಾಜೆಕ್ಟ್ ಬಂದು ಮೈಸೂರು ರೋಡು ಮತ್ತು ತುಮಕೂರು ರೋಡಲ್ಲಿ ನಾವು ಮೇನ್ ಫೋಕಸ್ ಆಗಿ ಮಾಡ್ತಾ ಇದ್ದೀವಿ. ನೆಲಮಂಗಲ ಕೋರ್ಟಿಂದ ಜಸ್ಟ್ 1.5-2 ಕಿಲೋಮೀಟರಲ್ಲಿ ನಾವು DC ಕನ್ವರ್ಷನ್ ಈ ಖಾತಾಗಿರೋಂಥ ಒಂದು ಸೈಟು ನಾವು ಕೊಡ್ತಾ ಇದ್ದೀವಿ. ಓಕೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ನೀವು ಹೇಳಿದಂಥ ಲೇಔಟ್ನಲ್ಲಿ ಏನು ಪ್ರೈಸಲ್ಲಿ ಸೈಟ್ಗಳು ಸಿಗ್ತಾ ಇದೆ, ಎಷ್ಟು ಸೈಟ್ಗಳಿದೆ, ಮತ್ತು ಅದು ಬೆಂಗಳೂರು ಸಿಟಿಯಿಂದ ಎಷ್ಟು ದೂರದಲ್ಲಿದೆ, ಮೊದಲಿಗೆ ಅಲ್ಲಿಂದ ಶುರು ಮಾಡೋಣ. ಖಂಡಿತ. ಇದು ಬಂದು ನೆಲಮಂಗಲ ಕೋರ್ಟ್ ಅಂತ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ 90% ಗೊತ್ತಿರುತ್ತೆ. ಬೆಂಗಳೂರಿಂದ ನಮಗೆ 28ರಿಂದ 29 ಕಿಲೋಮೀಟರ್ ನಮ್ಮ ಪ್ರಾಜೆಕ್ಟ್ ಆಗುತ್ತೆ. ಮೈನ್ ಏನು ಸಿಟಿ, ಆರ್ಟ್ ಆಫ್ ಸಿಟಿ ಅಂತ ಹೇಳ್ತೀವಿ, ಕಾರ್ಪೊರೇಷನ್ ವಿಧಾನಸೌಧದಿಂದ 27ರಿಂದ 28-29 ಕಿಲೋಮೀಟರ್ ಒಳಗಡೆ ನಮ್ಮ ಪ್ರಾಜೆಕ್ಟ್ ಇದೆ. ಜೊತೆಗೆ ಬಂದು ಇನ್ನೊಂದು ಪ್ರಾಜೆಕ್ಟ್ ಬಂದು ಮೈಸೂರು ರೋಡು ದೊಡ್ಡ ರಾಜರಾಜೇಶ್ವರಿ ಕಾಲೇಜಿಂದ ಮುಂದೆ ಹೋದರೆ ಕುಂಬ್ಳಗೂಡು ಅಂತ ಸಿಗುತ್ತೆ. ಆ ಕುಂಬ್ಳಗೂಡಿಂದ ಲೆಫ್ಟ್ ತೊಗೊಂಡ್ರೆ ವಿವೇಕಾನಂದ ಕಾಲೇಜ್ ಇನ್ಸ್ಟಿಟ್ಯೂಟು ಮತ್ತು BGS ಇನ್ಸ್ಟಿಟ್ಯೂಟ್ ಇದೆ. ಅದ್ರ ಆಪೋಸಿಟಲ್ಲೇ ನಾವು ಮಾಡಿದ್ದೀವಿ. ಅಲ್ಲೂ ಕೂಡ DC ಕನ್ವರ್ಷನ್ ಈ ಖಾತಾ ಮತ್ತು ಅದು ಕೂಡ ಮಾಡರ್ನ್ ಅಮ್ಯುನಿಟೀಸ್ ಕೊಟ್ಟಿದ್ದೀವಿ. ಅದರಲ್ಲಿ ಜೊತೆಗೆ ನಿಮಗೆ ಒಂದು ಆ ಪ್ರಾಜೆಕ್ಟ್ ಬಂದು ಒಂದು ಬೆಂಗಳೂರಿಂದ ಒಂದು 28ರಿಂದ 30 ಕಿಲೋಮೀಟರ್ ಆಗುತ್ತೆ ಆ ಪ್ರಾಜೆಕ್ಟ್. ಸೊ 2 ಪ್ರಾಜೆಕ್ಟ್ಗಳು ಪ್ರಸ್ತುತ, ಒಂದು ನೆಲಮಂಗಲದ ಕಡೆಗೆ, ಇನ್ನೊಂದು ಮೈಸೂರು ರೋಡ್ ಕಡೆಗೆ. 2 ಕಡೆನೂ ಈಗ ಖರೀದಿಗೆ ಸೈಟ್ಗಳು ಅವೈಲೇಬಲ್ ಇದೆಯಾ? ಖಂಡಿತ ಸರ್. ಈಗ 2 ಕೂಡ ನ್ಯೂ ಲಾಂಚಿಂಗ್ ಅಂತಾನೆ ಮಾಡ್ತಾ ಇರೋದು. ಆಲ್ಮೋಸ್ಟ್ ಹೊಸ ಪ್ರಾಜೆಕ್ಟ್ಗಳೇ. ಒಂದು ನೆಲಮಂಗಲ ಹತ್ರ ಕೋರ್ಟ್ ಹತ್ರ ಇರೋದು ಬಂದು ಆಲ್ಮೋಸ್ಟ್ ಒಂದು 50% ಸೋಲ್ಡ್ ಔಟ್ ಆಗಿದೆ ಒಂದು 2 ಮಂತ್ಸಲ್ಲಿ. ಇದು ಹೊಸ ಪ್ರಾಜೆಕ್ಟ್ ಮೈಸೂರು ರೋಡ್ ಬಂದು ಈಗ ನ್ಯೂ ಲಾಂಚಿಂಗ್ ಅಂತಾನೆ ಮಾಡಿರೋದು. ಒಂದು 15 days 20 days ಬ್ಯಾಕ್ ಲಾಂಚ್ ಮಾಡಿರೋಂಥ ಪ್ರಾಜೆಕ್ಟು. ಅದರಲ್ಲೂ ಇವಾಗ ಸೈಟ್ ಅವೈಲಬಿಲಿಟಿ ಇದೆ. ಓಕೆ. ಸೊ ಈಗ ಅಂದರೆ ಮೈಸೂರು ರೋಡ್ ಕಡೆ ಇರುವಂತಹ ಪ್ರಾಜೆಕ್ಟ್ ಸಂಪೂರ್ಣವಾಗಿ ಇತ್ತೀಚೆಗೆ ಲಾಂಚ್ ಆಗಿರೋದು. ಸೈಟ್ಗಳ ಖರೀದಿ ಬುಕಿಂಗ್ ಇನ್ನಷ್ಟು ಆರಂಭ ಆಗಬೇಕು. ಖಂಡಿತ. ಈಗ ಸ್ಟಾರ್ಟ್ ಆಗಿದೆ ಒಂದು 15 days ಬ್ಯಾಕ್. ಸರಿ ಸರ್, ಒಂದೊಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಹೋಗೋಣ. ಲೈಕ್ ಈಗ 2 ಬೆಂಗಳೂರು ನಗರದಿಂದ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಇದೆ, 2 ಕಡೆಗೆ ಹೋಲಿಕೆ ಮಾಡಿ ನೋಡಿದ್ರೆ ಆಲ್ಮೋಸ್ಟ್. ಸೊ ಈಗ ಹಾಫ್ ಸೈಟ್, ಫುಲ್ ಸೈಟ್ ಅಥವಾ ಸೈಟ್ಗಳ ಬೆಲೆ ಏನು, ಎಷ್ಟು ಸಂಖ್ಯೆಯಲ್ಲಿ ಸೈಟ್ಗಳಿದೆ, ಒಂದೊಂದೇ ಪ್ರಾಜೆಕ್ಟ್ ಬಗ್ಗೆ ಹೇಳ್ತಾ ಬನ್ನಿ. ಖಂಡಿತ. ಈಗ ಮೈಸೂರು ರೋಡ್ ಪ್ರಾಜೆಕ್ಟ್ ಬಂದು 2000 rupees per ಸ್ಕ್ವೇರ್ ಫೀಟ್ ಮಾಡ್ತಾ ಇದ್ದೀವಿ. 1999 ಅಂತ ಹೇಳಿ. ಅದರಲ್ಲಿ ನಿಮಗೆ ಎಲ್ಲ ಡೈಮೆನ್ಷನ್ ಸೈಟ್ಸ್ ಅವೈಲೇಬಲ್ ಇದೆ. 20-30, 30-40, 30-50, 40-60 ಎಲ್ಲ ಡೈಮೆನ್ಷನ್ ಅವೈಲೇಬಲ್ ಇದೆ. ಅದೇ ಥರ ನಾವು ನೆಲಮಂಗಲ ಕೋರ್ಟ್ ಹತ್ರ ಏನು ನೆಲಮಂಗಲ ಸಿಟಿಯಿಂದ ಒಂದು 2.5 ಕಿಲೋಮೀಟ್ರಲ್ಲಿ ಇರೋಂಥ ಏನು ನಮ್ಮ ಬ್ಯಾಕ್ ಡ್ರಾಪಲ್ಲಿ ಬರ್ತಾ ಇದೆ ಒರಿಜಿನಲ್ ಅದು ಫೋಟೋಸ್ ಎಲ್ಲ, ಅದೇ ಪ್ರಾಜೆಕ್ಟ್ ಬಂದು 1899 ಅಂದರೆ 1900 ರೂಪಾಯಿ ಆ ರೇಂಜಲ್ಲಿ ನಾವು ಕೊಡ್ತಾ ಇದ್ದೀವಿ. ಅದರಲ್ಲೂ ಡೈಮೆನ್ಷನ್ ಎಲ್ಲ ಡೈಮೆನ್ಷನ್ನು ಕೂಡ ಸಿಗುತ್ತೆ. ಮತ್ತು ಜೊತೆಗೆ ಅಮ್ಯುನಿಟೀಸು ಅಂತ ಬಂದರೆ, ಡೆವಲಪ್ಮೆಂಟ್ ಫೇಸ್ ಅಂತ ಬಂದರೆ, ಸೊ ಏನು ಗ್ರಾಹಕರು ನೋಡ್ತಾ ಇದ್ದಾರೆ ನಮ್ಮ ಬ್ಯಾಕ್ ಡ್ರಾಪಲ್ಲಿ ಬರುವಂಥ ಪಿಕ್ಚರು ಅದೆಲ್ಲ ಒರಿಜಿನಲ್ ಪಿಕ್ಚರು. ಸೊ ಅಷ್ಟು ಎಲೆಕ್ಟ್ರಿಕಲ್ ಪೋಲ್ ಆಗಿರ್ಬೋದು, ಮತ್ತು ವಾಟರ್ ಲೈನ್ ಆಗಿರ್ಬೋದು, ಸ್ಯಾನಿಟರಿ ಲೈನ್ ಆಗಿರ್ಬೋದು, ಮತ್ತು ಟಾರ್ ರೋಡ್ಸ್ಗಳಾಗಿರ್ಬೋದು, ಮತ್ತು ಪ್ರತಿಯೊಂದು ಅವ್ರಿಗೆ ಮನೆ ಕಟ್ಟೋಕ್ಕೆ ಏನೇನು ಅನುಕೂಲ ಬೇಕು ಅಂಥ ಪ್ರತಿಯೊಂದು ವ್ಯವಸ್ಥೆ ಕೂಡ ಆಗಿದೆ. ಅದೇ ಥರ ನಮ್ಮ ಫೇಸ್ 1 ಈಗ ಮಾಡ್ತಾ ಇರೋದು ಆ್ಯಕ್ಚುಲಿ ನಂದಿ ಎನ್ಕ್ಲೇವ್ ಅಂತಂದು ಹೇಳಿ ಫೇಸ್ 2 ಮಾಡ್ತಾ ಇರೋದು. ಫೇಸ್ 1 ಆಲ್ರೆಡಿ ಸುಮಾರು ನಮ್ಮ ಹತ್ರ ತೊಗೊಂಡಿರೋಂಥ ಸೈಟಲ್ಲಿ ಮನೆ ಕಟ್ಕೊಂಡು ವಾಸ ಇದ್ದಾರೆ ಆಲ್ರೆಡಿ. ಖಂಡಿತ. ಏನು ಫೋಟೋ ಏನು ನೋಡ್ತಾ ಇದ್ದೀವಿ ಅದೇ ಫೋಟೋದಲ್ಲಿ ಏನು ಮನೆಗಳು ಕಟ್ಟಿದ್ದಾರೆ ಅದೆಲ್ಲ ಫೇಸ್ 2 ಆಗಿರೋದಂಥದ್ದು. ಇವಾಗ ನಾವು ಫೇಸ್ 2 ಬಂದು ಏನು ಮಾಡ್ತಾ ಇದೀವಿ ಆ ಪ್ರಾಜೆಕ್ಟು ಅದು ನೆಲಮಂಗಲದ ಕಡೆ ಇರೋ ಪ್ರಾಜೆಕ್ಟ್ ಇದು. ಖಂಡಿತ ನೆಲಮಂಗಲ ಕಡೆ ಇರೋಂಥ ಪ್ರಾಜೆಕ್ಟ್. ಈಗ ಒಂದು ಸೈಟ್ ಖರೀದಿ ಮಾಡಬೇಕು ಅಂದರೆ ಸರ್, ಮೊದಲು ಕೇಳೋದು ಸೈಟ್ ಎಲ್ಲಿದೆ, ಜೊತೆಗೆ ಸುತ್ತಮುತ್ತ ಡೆವಲಪ್ಮೆಂಟ್ ಆಗಿದೆಯಾ,
ಸಿಟಿಯಿಂದ ಎಷ್ಟು ದೂರ ಕನೆಕ್ಟಿವಿಟಿ ಎಲ್ಲ ಇದೆಯಾ, ರೋಡ್ಗಳಾಗಿದೆಯಾ, ಒಂದು ಬಸ್ ಸ್ಟ್ಯಾಂಡ್ ಹಾಸ್ಪಿಟಲ್ ಮತ್ತೊಂದು ವ್ಯವಸ್ಥೆ ಇದೆಯಾ, ಮೊದಲು ಬರೋ ಪ್ರಶ್ನೆ ಯಾರಿಗೆ ಆದ್ರೂ. ಸೊ ಆ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಖಂಡಿತ. ಈಗ ನಮ್ಮ ಪ್ರಾಜೆಕ್ಟ್ ಒಂದು ಜಸ್ಟ್ ಒಂದು 100 ಮೀಟರ್ಸ್ ಮತ್ತೆ 500 ಮೀಟರ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಲೇಔಟ್ಗೆ ಹೊಂದಿಕೊಂಡಂತೆ BMTC ಬಸ್ ಸ್ಟಾಪ್ ಇರುವಂತ ಜಾಗ ಇದು. ಸೊ ಈಗ ನಾವು ಮಾರ್ಕೆಟ್ ಇಂದ, ಮೆಜೆಸ್ಟಿಕ್ ಇಂದ, ಎಲ್ಲಿಂದ ಬಂದ್ರು, ಯಲಹಂಕ ಕೂಡ ಇಂದ, ಈ ಕಡೆ ಮಾಗಡಿ ರೋಡ್ ತವರೆಕೆರೆಯಿಂದ ಹೆಂಗಿಂದ ಬಂದ್ರು ನಮ್ಮ ಪ್ರಾಜೆಕ್ಟ್ಗೆ ಈಗ ನಂದಿ ಎನ್ಕ್ಲೇವ್ ಅಂತ ನನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಪ್ರಾಜೆಕ್ಟ್ಗೆ ನಮ್ಮ ಅಟ್ಯಾಚ್ಡ್ ನಮ್ಮಂಗೆ ಒಂದು ಬಸ್ ಕನೆಕ್ಟಿವಿಟಿ ಇರೋಂಥ ರಸ್ತೆ, ಓಡಾಡುವಂಥ ರಸ್ತೆ ನಮ್ಮ ಜಾಗಕ್ಕೆ ಹೊಂದ್ಕೊಂಡಿದೆ. ಅದೇ ಥರ ಮೈಸೂರು ರೋಡ್ಗೂ ಅಷ್ಟೇ. ಸೊ BMTC ಫ್ಯಾಕಲ್ಟೀಸು ಮತ್ತು ಗೊತ್ತಲ್ಲ, ಈಗ ಮೈಸೂರು ರೋಡ್ ಒಂದು ಜಸ್ಟ್ ಒಂದು ಅಕ್ಕಪಕ್ಕ ಸರೌಂಡಿಂಗ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜು ಮತ್ತು ವಿಲೇಜಸ್ ಎಲ್ಲ ಇದೆ. ಅಂದರೆ BMTC ನಾರ್ಮಲ್ ಆಗಿ ಬೆಂಗಳೂರಿಂದ ಒಂದು 40 ಕಿಲೋಮೀಟರ್ ರೇಡಿಯಸ್ಸು ಎಲ್ಲೋದ್ರೂ ಟ್ರಾವೆಲಿಂಗ್ ಮಾಡಲೇಬೋದು. ಎಲ್ಲ ನಮ್ಮ ಪ್ರಾಜೆಕ್ಟ್ ಜಸ್ಟ್ ಒಂದು 500 ಮೀಟ್ರ್ ಬೇಡ, ಒಂದು 300-200 ಮೀಟರ್ಸಲ್ಲಿ ಎಲ್ಲ BMTC ಬಸ್ ಸ್ಟಾಪ್ಗಳಿದೆ. ವಿತಿನ್ 20 ಮಿನಿಟ್ಸು 30 ಮಿನಿಟ್ಸು ನಾವು ಬರುವಂಥ ಒಂದು ರಸ್ತೆಗೆ ಹೊಂದ್ಕೊಂಡಂತೆ ನಾವು ಪ್ರಾಜೆಕ್ಟ್ ಮಾಡಿದ್ವಿ ಸರ್. ಓಕೆ, ನೀವು ಹೇಳಿದ್ರೆ ಈ 40 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಓಡಾಟ ಮಾಡೋ ಹಾಗೆ ಬೆಂಗಳೂರು ಸುತ್ತಮುತ್ತ ಈಗ ಆಲ್ಮೋಸ್ಟ್ ಕಾಮನ್ ಟ್ರಾವೆಲಿಂಗ್ ಅದು ಅನ್ನೋದು ಹೇಳಿದ್ವಿ. ಬಟ್ ಒಂದಷ್ಟು ಜನ ಈಗ ಎಲ್ಲ ಸರಿ, ನಮಗೆ ಲೇಔಟ್ ಬಹಳ ಚೆನ್ನಾಗಿದೆ, ಸೈಟು ಇಷ್ಟ ಆಯಿತು, ಬೆಲೆನೂ ನಮಗೆ ಕೈಗೆಟಕೋ ಆಗಿದೆ, ಈ ಡಿಸ್ಟೆನ್ಸ್ ಬಗ್ಗೆ ಮಾತ್ರ ಯೋಚನೆ ಮಾಡುವಂಥವ್ರಿಗೆ ಏನು ಹೇಳ್ತೀರಾ ಈ ಸಂದರ್ಭಕ್ಕೆ? ಸರ್, ಇವಾಗ ಆ ಬಜೆಟ್ಗೆ ನಾವು ಸಿಟಿ ಒಳಗಡೆ ತಗೊಳಕ್ಕಾಗಲ್ಲ. ನಾವು ವಿಧಾನಸೌಧ ಪಕ್ಕ ಜಾಗ ಬೇಕು ಅಂದರೆ ತಗೊಳಕ್ಕಾಗಲ್ಲ. ಸೊ ಆ ಬಜೆಟ್ ವೈಸ್ ಏನಂತ ಅಂದರೆ, ಎಕ್ಸಾಂಪಲ್ ನಾವು ಈಗ ಒಂದು 20 ಲಕ್ಷನ 30 ಲಕ್ಷನ ಆ ಬಜೆಟ್ಗೆ ಅಂತಂದರೆ, ಇವತ್ತು ಕೆಂಗೇರಿಯಿಂದ ದಾಟಿ ಒಂದು 4 ಕಿಲೋಮೀಟ್ರ್ ಹೋದ್ರೂ ಆ ಬಜೆಟ್ಗೆ ಜಾಗ ಸಿಗ್ತಾ ಇಲ್ಲ. ಈಗ ನೆಲಮಂಗಲ ದಾಟಿದ್ರು ಮ್ಯಾಕ್ಸಿಮಮ್ ಒಂದು 10ರಿಂದ 15 ಲಕ್ಷ 20 ಲಕ್ಷ ಬಜೆಟ್ ಇಟ್ಕೊಳ್ಬೇಕು. ಆ್ಯಕ್ಚುಲಿ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರೋಂಥ ಪ್ರಾಪರ್ಟಿ ಬೇಕು ಅಂದರೆ, ಮ್ಯಾಕ್ಸಿಮಮ್ ಕನ್ವರ್ಷನ್ ಆಗಿರೋಂಥ ಪ್ರಾಪರ್ಟಿ ಬೇಕಂದ್ರೆ 25ರಿಂದ 30 ಲಕ್ಷ ಇಟ್ಕೊಂಡೇ ಹೋಗಬೇಕು. ಅದೇ ಥರ ಆ ಬಜೆಟ್ ಈಗ ಒಂದು ಗ್ರಾಹಕರಿಗೆ ಕೈಗೆಟುವ ದರದಲ್ಲಿ ನಾವು ಒಂದು ಪ್ರಾಪರ್ಟಿ ಕೊಡ್ತಾ ಇದ್ದೀವಿ. ಮತ್ತು ಈಗ ನಾವು ನಾರ್ಮಲ್ ಆಗಿ ಹೇಳಬೇಕು ಅಂತಂದರೆ, ಎಲ್ಲಿ ಸರ್ ಎಲ್ಲಿದೆ ನಮ್ಮ ನೈಸ್ ರೋಡ್ ಏನು ಬೆಂಗಳೂರು ಸರೌಂಡಿಂಗ್ಸ್ ಏನು ಡೆವಲಪ್ಮೆಂಟ್ಸ್ ಇದೆ, ಅದರೊಳಗೆ ಯಾವತ್ತೂ ನೀವು 20 ಲಕ್ಷಕ್ಕೆ ಸೈಟ್ ಸಿಗಲ್ಲ. ಮತ್ತು ಜಾಗ ಉಳಿದು ಇಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ಡೆವಲಪ್ಮೆಂಟ್ ಆಗಿರುವಂಥ ಏರಿಯಾ. ಸೊ ನಾವು ಆ ಬಜೆಟ್ ಈಗ ಮತ್ತು ಮೇಯ್ನು ಕನೆಕ್ಟಿವಿಟಿ ಇರಬೇಕು, ಮತ್ತು ಟ್ರಾವೆಲಿಂಗ್ ಮಾಡೋಕ್ಕೆ ಏನು ಅಡ್ವಾಂಟೇಜ್ ಇದೆ ಅದನ್ನು ನಾವು ನೋಡಬೇಕು. ಈಗ ಟ್ರಾವೆಲಿಂಗ್ ಒಂದು ಇಲ್ಲ ಸೈಟ್ ತೊಗೊಂಡು ಮನೆ ಕಟ್ತವರು ಒಂದು ಕಾರ್ ಇಟ್ಕೊಂಡಿರ್ತಾರೆ, 2 ವೀಲರ್ ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ಬಸ್ ಅದು ಇಲ್ಲ ಅನ್ನೋರು ಯಾರೂ ಇಲ್ಲ. ಇವತ್ತು ಬೆಂಗಳೂರಲ್ಲಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅನ್ನೋರು ಪ್ರತಿಯೊಬ್ಬರಿಗೂ ಆಲ್ಮೋಸ್ಟ್ ಟ್ರಾವೆಲಿಂಗ್ ಮಾಡೋಕ್ಕೆ ಒಂದು ಕಾರು, ಬಂದು ಬೈಕ್ ಅಂತ ಇಟ್ಕೊಂಡಿರ್ತಾರೆ. ಅದೇ ಥರ ನಾರ್ಮಲಿ ನಮ್ಮ ಈಗ ಮಧ್ಯಮ ವರ್ಗದ ಗ್ರಾಹಕರಿಗೆ ಬಸ್ ವ್ಯವಸ್ಥೆ ಆಗಿರ್ಬೋದು, ಮತ್ತು ನಮ್ಮ ಮೆಟ್ರೋ ವ್ಯವಸ್ಥೆ ಆಗಿರ್ಬೋದು. ಸೊ ನಾವು 2 ಪ್ರಾಜೆಕ್ಟು ಮಾಡ್ತಾರಂಥ ಲಿಮಿಟ್ಸಲ್ಲಿ ಮ್ಯಾಕ್ಸಿಮಮ್ 3 to 4 ಕಿಲೋಮೀಟ್ರಲ್ಲಿ ಮೆಟ್ರೋ ಸ್ಟೇಷನ್ಗಳು ಆಗುವಂಥ ಪ್ರಾಜೆಕ್ಟ್ಗಳೇ ಇದೆ. ಅಪ್ ಟು ಇವಾಗ ಆಲ್ಮೋಸ್ಟ್ ನೆಲಮಂಗಲವರೆಗೂ ಪ್ರಾಜೆಕ್ಟು ಮೆಟ್ರೋ ಆಗ್ತಾಯಿದೆ. ಮೈಸೂರು ರೋಡಿಂದ ನಮ್ಮ ಪ್ರಾಜೆಕ್ಟ್ಗೆ ಮೆಟ್ರೋ ಸ್ಟೇಷನ್ ಲಾಸ್ಟ್ ಸ್ಟಾಪಿಂದ 6 ಕಿಲೋಮೀಟರ್ ಆಗುತ್ತೆ. ಸೊ ಇವಾಗ ಯಾರು ಅಂದರೆ ಆಲ್ಮೋಸ್ಟ್ ಸಿಟಿಲೆಲ್ಲ ಕೆಲಸ ಮಾಡೋರಿಗೆ ನಾರ್ಮಲಾಗಿ ಅವ್ರ ಓನ್ ವೆಹಿಕಲಲ್ಲಿ ಬಂದು ಮೆಟ್ರೋ ಸ್ಟೇಷನಲ್ಲಿ ಪಾರ್ಕಿಂಗ್ ಮಾಡಿ ಸೊ ಸಿಟಿಗೆ ಟ್ರಾವೆಲ್ ಮಾಡುವಂಥವ್ರಿಗೆ ತುಂಬ ಅನುಕೂಲವಾಗಿದೆ. ಅದೇ ಥರ ನಿಮಗೆ ಈ ಕಡೆ ನಮ್ಮ ಪ್ರಾಜೆಕ್ಟಿಂದ ನೀವು ನೈಸ್ ರೋಡ್ ಮುಖಾಂತರ ಓಡಾಡ್ತೀವಿ ಅಂದರೆ ಜಸ್ಟ್ 2 ಕಿಲೋಮೀಟರ್ ನೈಸ್ ರೋಡ್ ಡಿಸ್ಟೆನ್ಸ್ ಇದೆ. ಈಗ ನಾವು ಏನಂತ ಹೇಳ್ತೀವಿ, ಲೀಫ್ ಜಂಕ್ಷನ್ ಅಂತ ಕರಿತೀವಿ ನೈಸ್ ರೋಡು. ಆ ಲೀಫ್ ಜಂಕ್ಷನಿಂದ ಕನೆಕ್ಟಿವಿಟಿ ಬಂದು ಈ ಎಲೆಕ್ಟ್ರಾನಿಕ್ ಸಿಟಿ ಹೋಗೋರಾಗಿರ್ಬೋದು, ಹೊಸೂರು ರೋಡು, ಮತ್ತು ಈ ಕಡೆ ಎಲ್ಲ ವೈಟ್ ಫೀಲ್ಡ್, ಆ ಕಡೆ ಎಲ್ಲ ಏನೇನು ಎಂಪ್ಲಾಯ್ ವರ್ಕ್ ಕೆಲಸ ಮಾಡ್ತಾ ಇರ್ತಾರೋ ಅಂಥವ್ರಿಗೆ ಬನ್ನರ್ಘಟ್ಟ ರೋಡು, ಕನಕಪುರ ರೋಡು, ಅದೇ ಥರ ತುಮಕೂರು ರೋಡು ಕನೆಕ್ಟಿವಿಟಿ ಆಗಬೇಕು ಅನ್ನೋರಿಗೆ ಜಸ್ಟ್ 2 ಕಿಲೋಮೀಟ್ರಲ್ಲಿ ನೈಸ್ ರೋಡ್ ಜಂಕ್ಷನ್ ಸಿಗುತ್ತೆ ನಮ್ಮ ಪ್ರಾಜೆಕ್ಟ್ಗೆ. ಹಂಗಿರೋದ್ರಿಂದ ಈ ಅತಿ ವೇಗವಾಗಿ ಮತ್ತು ಅತಿ ಬೇಗ ನಾವು ತಲುಪಬಹುದು ಅಂತ ಹೇಳ್ತೀನಿ, ಜೀರೋ ಟ್ರಾಫಿಕಲ್ಲಿ. ಸೊ ಲ್ಯಾಂಡ್ ವ್ಯಾಲ್ಯೂ ಬಗ್ಗೆ ಮಾತಾಡೋದಾದ್ರೆ ಸರ್, ಈಗ ನೀವು ಈ ಭೂಮಿ ಕೊಂಡ್ಕೊಂಡಾಗ ಇಲ್ಲಿ ಲೇಔಟ್ಗಳನ್ನು ಮಾಡಬೇಕು ಅಂತ, ಮತ್ತು ಅದು ಮುಗಿದಿರುವಾಗ ಈ ಸಂದರ್ಭದಲ್ಲಿ ಎಷ್ಟು ಬೇಗ ಲ್ಯಾಂಡ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಇದು ಎಷ್ಟು ಸರಿಯಾದ ಸಮಯ ಅನ್ಸುತ್ತೆ ಗ್ರಾಹಕರಿಗೆ ಈ ಭಾಗದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ? ಖಂಡಿತ. ಈಗ ಯಾಕೆ ಅಂತ ಅಂದರೆ, ಈ ವರ್ಷ ಇದ್ದಿದ್ದು ರೇಟು ಇನ್ನೊಂದು 6 ಮಂತ್ಸ್ ಬಿಟ್ಕೊಂಡಿರಲ್ಲ. ಈಗ ನೆಕ್ಸ್ಟ್ 6 ಮಂತ್ಸ್ ಬಿಟ್ಕೊಂಡು ಇನ್ನೊಂದು ಸತಿ ಹೋದರೆ ಇನ್ನೊಂದು ರೇಟ್ ಇರುತ್ತೆ. ನಿಜ. ಪ್ರಾಪರ್ಟಿ ಅನ್ನೋದು ಯಾವತ್ತೂ ಅಪ್ರಿಸಿಯೇಷನ್ ಆಗೇ ಆಗುತ್ತೆ. ಸೊ ಯಾವತ್ತೂ ಡಿಪ್ರಿಸಿಯೇಷನ್ ಬರಲ್ಲ. ಯಾಕೆ ಅಂತ ಅಂದರೆ, ನೋಡಿ ಗ್ರಾಹಕರಿಗೆ ಏನು ಹೇಳ್ತೀನಿ ಅಂದರೆ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆಯಾ, ಸೊ ಅದನ್ನು ನೋಡಿ ನೀವು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಯಾವತ್ತೂ ಕೂಡ ವರ್ಷ ಅಲ್ಲ, ತಿಂಗಳ ಕೂಡ ಹೈ ಆಗ್ತಾ ಹೋಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ರೈಟ್ ವೈಸ್ ಅನ್ನೋದು ಕಮ್ಮಿ ಆಗಲ್ಲ. ಸೊ ಆದಷ್ಟು ವೆಯ್ಟ್ ಮಾಡ್ದಂಗೆ ಬೇಗ ಬಂದು ನಮ್ಮ ಹತ್ರ ಅಲ್ಲ ಅಂದ್ರೂ ಇನ್ನೂ ಬೇರೆ ನೀವು ಪ್ರಾಪರ್ಟಿ ತೊಗೋಬೇಕು ಅಂದರೆ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರೋರು ಅಂತ ಹೋಗಿ ನೀವು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಪ್ರಾಪರ್ಟಿ ತೊಗೊಂಡ್ರೆ, ಸೊ ಇವತ್ತು ನಾನು ತೊಗೊಳ್ಳಿಲ್ಲ ಅಂತ ಫೀಲ್ ಮುಂದೆ ಒಂದಿನ ಮಾಡೋ ಬದಲು ಇವತ್ತೇ ಆದಷ್ಟು ಬೇಗ ತೊಗೊಂಡು ಸೊ ಅವ್ರ ಪ್ರಾಪರ್ಟಿನ ಓನ್ ಮಾಡ್ಕೋಬೋದು ಸರ್. ಓಕೆ, ಈಗ ಅಥರ್ವ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಬೆಸ್ಟ್ ಪ್ರೈಸಲ್ಲಿ ಇದುವರೆಗೂ ಗ್ರಾಹಕರಿಗೆ ಸೈಟ್ಗಳನ್ನು ಕೊಟ್ಟಿದ್ದಾರೆ ಅನ್ನೋದು
ಕೇಳ್ಪಟ್ಟಿದ್ದೀವಿ. ಸೊ ಸದ್ಯ ಅಲ್ಲಿ ನಡೀತಾ ಇರುವಂತಹ ಪ್ರೈಸ್ಗೂ ನೀವು ಗ್ರಾಹಕರಿಗೆ ಕೊಡ್ತಾ ಇರುವಂತಹ ಬೆಸ್ಟ್ ಪ್ರೈಸ್ಗೂ ಎಷ್ಟು ಒಳ್ಳೆ ಅವಕಾಶ ಅನ್ಸುತ್ತೆ ಇದು? ಖಂಡಿತ ಸರ್. ಈಗ ಅವರು ನಮ್ಮ ಪ್ರಾಪರ್ಟಿ ಅಕ್ಕಪಕ್ಕ ಒಂದು 2-3 ಕಿಲೋಮೀಟರ್ ರೇಡಿಯಸಲ್ಲಿ ಹೋದ್ರು, ಸೊ ಅವರು ಒಂದು 10 ಪ್ರಾಪರ್ಟಿ ಹುಡ್ಕೊ ಬಂದ್ರು ಅದಕ್ಕಿಂತ ₹100 ನಾನು ಕಮ್ಮಿ ಕೊಡ್ತೀನಿ. ಸೊ ಅದೊಂದು ನಾನು ಹೇಳ್ಬೋದು. ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ಡಾಕ್ಯುಮೆಂಟ್ ವೈಸಲ್ಲಿ ಕ್ಲಿಯರ್ ಆಗಿ DC ಕನ್ವರ್ಷನ್ ಈ ಖಾತಾ ಕೂಡ ಕೊಡ್ತೀನಿ ನಾನು. ಓಕೆ, ಆಯ್ತು. ಈಗ ಮೊದಲಿಗೆ ಯಾರಾದ್ರೂ ಒಂದು ಸೈಟ್ ಕೊಂಡ್ಕೊಳ್ಳೋಕೆ ಮುಂದಾಗ್ತೀವಿ ಅಂದ್ರೆ ನಿಮ್ಮನ್ನ ಸಂಪರ್ಕಿಸ್ತಾರೆ. ಖಂಡಿತ. ಸ್ಥಳಕ್ಕೆ ಬಂದು ನಾವು ಸೈಟ್ ನೋಡಬೇಕು ಅಂತ ಹೇಳ್ತಾರೆ. ಖಂಡಿತ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಬಂದು ಸೈಟ್ ವಿಸಿಟ್ ಮಾಡೋದು ಹೇಗೆ, ಆ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಸ್ಕ್ರೀನ್ ಮೇಲೆ ಏನು ಬರ್ತಾ ಇದೆ ಆ ನಂಬರ್ನ ಅವರು ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಕಂಪ್ನಿ ಎಕ್ಸಿಕ್ಯೂಟಿವ್ಸು ಮತ್ತು ಏನಿರ್ತಾರೆ ಸ್ಟಾಫು ಅವ್ರು ಕ್ಲಿಯರ್ ಆಗಿ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಕೊಟ್ಟು ಅವ್ರಿಗೆ ಏನು ಡೀಟೇಲ್ಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಬೇಕು ಅದನ್ನು ಮಾಡಿ ಅವ್ರಿಗೆ ಓಕೆ ಆಯಿತು ಅಂದರೆ ಕಂಪನಿಯಿಂದ ಅವರು ಡೋರ್ ಸ್ಟೆಪ್ಗೂ ವೆಹಿಕಲ್ ಕೊಟ್ಟು ಕಳಿಸ್ತೀವಿ. ಫ್ಯಾಮಿಲಿ ವಿಸಿಟ್ ಮಾಡ್ತಾರೆ. ಇಲ್ಲಾಂದರೆ ಕಂಪ್ನಿ ಹತ್ರ ಬಂದರೆ ಕಂಪ್ನಿಯಿಂದ ಕೂಡ ನಮ್ಮ ಎಕ್ಸಿಕ್ಯೂಟಿವ್ ಕರ್ಕೊಂಡೋಗಿ ನಮ್ಮದೇ ಆದಂಥ ವೆಹಿಕಲಲ್ಲಿ ಪ್ರಾಪರ್ಟಿ ಮತ್ತು ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟು ನೆಕ್ಸ್ಟು ಅವರು ಡ್ರಾಪ್ ಮಾಡೋವಂಥ ವ್ಯವಸ್ಥೆನೂ ಇರುತ್ತೆ. ಓಕೆ, ಸೊ ಮನೆ ಬಾಗಿಲಿಗೆ ಹೋಗಿ ಅವರನ್ನು ಕರ್ಕೊಂಡು ಹೋಗಿ ಸೈಟ್ ತೋರಿಸುವಂಥದ್ದಾಗುತ್ತೆ. ಕುಟುಂಬ ಸಮೇತ ಬಂದು ಹಾಗಿದ್ರೆ ಸೈಟ್ ನೋಡಿ ಹೋಗ್ಬೋದಾ? ಯಾವ ದಿನಗಳಲ್ಲಿ ಬರಬೇಕು ಅಥವಾ ಇಂತಿಷ್ಟೇ ಸಮಯ, ಇಷ್ಟು ಜನ ಬನ್ನಿ, ಈ ಥರದ್ದೇನಾದರೂ ಇರುತ್ತಾ? ಇಲ್ಲ ಸರ್, ನಾವು ಯಾಕೆಂದರೆ ಫ್ಯಾಮಿಲಿ ಬಂದರೆ ಅವ್ರಿಗೆ ಒಂದು ಆ ಪ್ರಾಪರ್ಟಿ ಬಗ್ಗೆ ಡಿಸಿಷನ್ ತೊಗೊಳಕ್ಕೆ ಈಸಿ ಆಗುತ್ತೆ. ಹೌದು. ಅದರಿಂದ ನಾವೇನಂತೀವಿ ಫ್ಯಾಮಿಲಿ, ನಿಮ್ಮ ಅಣ್ಣನೋ ತಮ್ಮನೋ ಇಲ್ಲ ಫ್ಯಾಮಿಲಿ ವೈಫು ಆ ಥರ ಅಪ್ಪ ಅಮ್ಮ ಆ ಥರ ಕರ್ಕೊಬಂದಾಗ ಅವರು ಅಲ್ಲಿ ಒಂದು ಯೋಚನೆ ಮಾಡಿ ನಾವು ಈ ಪ್ರಾಪರ್ಟಿ ತೊಗೊಬೋದಾ ಅನ್ನೋದೊಂದು ಅವ್ರಿಗೊಂದು ವ್ಯವಸ್ಥೆ ಡಿಸಿಷನ್ ಮಾಡಿಕೊಂಡು ವೆಯ್ಟ್ ಮಾಡೋದ್ರ ಬದಲು ಅಲ್ಲೇ ಪ್ಲ್ಯಾನ್ ಮಾಡ್ಬೋದು ಅನ್ನೋ ಕೆಲವು ಕಾರಣಕ್ಕೋಸ್ಕರ ಫ್ಯಾಮಿಲಿ ಬನ್ನಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಫರ್ದರ್ ಅವ್ರಿಗೆ ಏನು ಟೈಮಿಂಗ್ಸ್ ಏನಿಲ್ಲ. ಆ್ಯಕ್ಚುಲಿ ಮಾರ್ನಿಂಗು ಬಂದು 9:30 ಟು ಈವ್ನಿಂಗ್ 6 ಒಳಗೆ ಯಾವಾಗ ಬೇಕಾದರೂ ಬಂದರೂ ವಿಸಿಟ್ ಆರ್ಗನೈಸ್ ಮಾಡ್ತೀವಿ. ನಮ್ಮದೇ ವೆಹಿಕಲ್ ಬೇಕು ಅಂದರೆ ಆಫ್ಟರ್ 4 o'clock ಬಿಫೋರ್ ಇನ್ಫಾರ್ಮ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಅವ್ರ ಮನೆ ಹತ್ರನೇ ಹೋಗಿ ಕರ್ಕೊಂಡು ಹೋಗಿ ತೋರಿಸ್ಕೊಬರುವಂಥ ವ್ಯವಸ್ಥೆ ಇರುತ್ತೆ. ಆಲ್ರೈಟ್, ಹಾಗಿದ್ರೆ ನೀವು ಈಗ ಒಬ್ಬ ಗ್ರಾಹಕರಾಗಿ ಹೋಗಿ ಸೈಟ್ ನೋಡ್ತೀರಾ, ಇಷ್ಟ ಆಗುತ್ತೆ, ಮುಂದೆ ಹೇಗೆ? ಮೊದಲಿಗೆ ಎಷ್ಟು ಕಟ್ಟಬೇಕು? ಕಂತುಗಳಲ್ಲಿರುತ್ತಾ? ಲೋನ್ ಆಗುತ್ತಾ? ಸ್ಪಾಟ್ ಬುಕಿಂಗ್ ಮಾಡ್ಕೊಂಡ್ರೆ ನಮಗೇನಾದರೂ ಕನ್ಸೆಷನ್ ಇದೆಯಾ? ಎಲ್ಲ ಪ್ರಶ್ನೆಗಳು ನಿಮ್ಗಿರುತ್ತೆ. ಅದೆಲ್ಲದಕ್ಕೂ ಉತ್ತರ ಪಡ್ಕೊಳ್ತಾ ಹೋಗೋಣ ಬ್ರೇಕ್ ಆದಮೇಲೆ.